ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಈಗ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಪಾರ್ಟ್ನರ್ಶಿಪ್ ಬರ್ತಾ ಇದೆ, ಮತ್ತೊಂದು ಡೆಸ್ಟಿನಿ ಬರ್ತಾ ಇದೆ. ಬಾಟಮ್ನಲ್ಲಿ ಪಿಲ್ಗ್ರಿಮೇಜ್. ಇಲ್ಲೊಂದು ಸೋಲ್ ಜರ್ನಿನಲ್ಲಿದ್ದೀರಾ, ಹಾಗೆ ಏನೋ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನೋದಿದೆ. ಹಾಗಾಗಿ ಇಲ್ಲಿ ಲಾಟ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಇದೆ, ಪ್ರೇಯರ್ಸ್ ಇದೆ. ಯಾರೋ ವ್ಯಕ್ತಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಅನ್ನೋದು ಬರ್ತಾ ಇದೆ. ಟೇಕ್ ಟೈಮ್ ಟು ಬ್ರೀದ್ ಔಟ್. ಇಲ್ಲೊಂದು ಸ್ಪೇಸ್ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮಿಂದ ಅವರು ಸೈಲೆಂಟ್ ಆಗಿದ್ದಾರೆ, ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಟೈಮ್ ತಗೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ, ಭೇಟಿ ಆಗಿದ್ದೀರಾ, ಏನೋ ಡಿಸಿಷನ್ ತಗೊಳ್ಬೇಕು ಅನ್ನೋದೊಂದು ಬಾಕಿಯಾಗಿದೆ. ಆದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಮೀಟ್ ಮಾಡಿಸಿದೆ, ಇಬ್ಬರಲ್ಲೂ ಮಾತುಕತೆಗಳು ನಡೆದಿದೆ. ಆದರೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಟೈಮ್ ತಗೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಆದರೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ನಿಮ್ಮ ಜೊತೆ ನಡೆದ ಮಾತುಕತೆಗಳನ್ನ ಅವರು ವಿಮರ್ಶೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಜೀವನದಲ್ಲಿ ಇನ್ನೊಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಇಬ್ರಿಗೂ ಅವ್ರದ್ದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ. ಆದ್ದರಿಂದ ಅವರೀಗ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ಇಲ್ಲಿ ಏನಿದೆ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಇಲ್ಲೊಂದು 10 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು ಹ್ಯಾಂಗ್ಡ್ ಒನ್ ಬರ್ತಾ ಇದೆ, ಹಾಗೆ ನೈಟ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಏಸ್ ಆಫ್ ಕಪ್ಸ್ ಇದೆ. ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಡ್ಸ್ ಇದೆ. ಈ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನೋದಿದೆ. ಜೀವನದಲ್ಲಿ ಯಾರನ್ನೂ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆದರೆ ಒಂದ್ಸರಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋದಿದೆ. ತುಂಬ ಡಿಸಿಪ್ಲಿನ್ಡ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಯಾರಿಗೂ ಸುಳ್ಳು ಹೇಳೋದಾಗಲಿ, ಸುಳ್ಳು ಪ್ರಾಮಿಸ್ಗಳನ್ನ ಮಾಡೋದಾಗಲಿ ಹಾಗೆಲ್ಲ ಮಾಡೋಂಥವ್ರಲ್ಲ. ಏನೋ ನಿಮ್ಮಿಬ್ಬರಲ್ಲಿ ಮಾತುಕತೆ ನಡೆದಿದೆ, ಅದ್ರ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಹಾಗೆ ಈ ಕನೆಕ್ಷನಲ್ಲಿ ಲೋ ಎನರ್ಜಿ ಇದೆ, ಕನ್ಫ್ಯೂಷನ್ಸ್ ಇದೆ. ಮುಂದೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿದೆ. ಅದ್ರ ಬಗ್ಗೆ ಓವರ್ ಥಿಂಕಿಂಗ್ ಇದೆ ಅನ್ನೋದು ಬರ್ತಾ ಇದೆ. ಮನಸ್ಸಲ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಆದರೆ ಏನೋ ಅಡೆತಡೆಗಳಿದೆ ಅನ್ನೋದು ಬರ್ತಾ ಇದೆ. ಬ್ಲಾಕೇಜಸ್ ಇದೆ. ಯಾವುದೋ ಪೂರ್ವಜನ್ಮದ ಕರ್ಮದಿಂದ ನೀವಿಬ್ಬರು ಭೇಟಿ ಆಗಿದ್ದೀರಾ, ಆದರೆ ಅಲ್ಲಿ ಬ್ಲಾಕೇಜಸ್ ಇದೆ. ಅದನ್ನೆಲ್ಲ ನೀವು ನಿವಾರಿಸ್ಕೋಬೇಕು ಅನ್ನೋದಿದೆ. ಆಗಾಗ ಇಮೋಷನಲ್ ಡಿಸ್ಟರ್ಬೆನ್ಸಸ್ ಇದೆ. ಅದಕ್ಕೋಸ್ಕರ ಯಾವುದೇ ಒಂದು ಆ್ಯಕ್ಷನ್ ತಗೊಳ್ಳೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ಏನು ಬರುತ್ತೆ. ಇಲ್ಲೊಂದು ಮ್ಯಾಜಿಷಿಯನ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ಸಾರ್ಡ್ಸ್ ಇದೆ, ಹಾಗೆ ಟೆಂಪ್ರೆನ್ಸ್ ಬರ್ತಾ ಇದೆ, 10 ಆಫ್ ಸಾರ್ಡ್ಸ್ ಇದೆ. ಬಾಟಮ್ನಲ್ಲಿ ಹರ್ಮಿಟ್ ಕಾರ್ಡ್ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ನೀವೊಂದು ಅಟ್ರಾಕ್ಟಿವ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಚೆನ್ನಾಗಿ ಮಾತಾಡ್ತೀರಾ, ನೋಡೋಕ್ಕೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ತಾಳ್ಮೆ ಇರೋವಂಥವ್ರು, ತುಂಬ ಯೋಚಿಸಿ ಮಾತಾಡ್ತೀರಾ, ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ. ಆದರೆ ಇಮೋಷನಲ್ ಡಿಸ್ಟರ್ಬೆನ್ಸ್ ನಿಮಗೂ ಇದೆ ಅನ್ನೋದು ಬರ್ತಾ ಇದೆ. ಯಾರಿಗೋಸ್ಕರ ನಾವು ಕಾಯ್ತಾ ಇದ್ದೀರಾ, ಅಲ್ಲೊಂದು ಆತಂಕ ಇದೆ. ಹಾಗೆ ಏನೋ ಅಲೋನ್ ಫೀಲ್ ಆಗ್ತಾ ಇದೆ. ಇಬ್ಬರು ಏನೋ ಪಾರ್ಟ್ನರ್ಶಿಪ್ಗೋಸ್ಕರ ಭೇಟಿ ಆಗಿದ್ದೀರಾ, ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ,
ಮಾತುಕತೆಗಳು ನಡೆದಿದೆ. ಇಲ್ಲಿ ಕೆಲವರು ಒಟ್ಟಿಗೆ ಜಾಬ್ ಮಾಡ್ತಾ ಇರಬಹುದು, ಅಥವಾ ಏನೋ ಮನೆಯವ್ರು ನೋಡಿರುವಂತಹ ಸಂಬಂಧಗಳಾಗಿರಬಹುದು. ಯಾವುದೋ ಡಿಸಿಷನ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಆದರೆ ಮನಸ್ಸಲ್ಲಿ ಆಂಗ್ಸೈಟಿ ಇದೆ. ಆ ವ್ಯಕ್ತಿ ನಿಮಗೂ ಇಷ್ಟ ಆಗಿದ್ದಾರೆ, ಜೀವನದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದೆ, ಒಳ್ಳೆ ಜಾಬ್ ಇದೆ. ಆದರೆ ಎಂಥವ್ರು ಸಿಗ್ತಾರೋ, ಈ ವ್ಯಕ್ತಿ ಜೊತೆ ಮಾತಾಡಿದ್ದೀರಾ, ಇವ್ರು ಇಷ್ಟ ಆಗಿದ್ದಾರೆ. ಆದರೆ ಅಲ್ಲಿಂದ ಏನೋ ಕನ್ಫ್ಯೂಷನ್ಸ್ ಇರೋದ್ರಿಂದ ನಿಮ್ಮ ಮನಸ್ಸು ಅವ್ರಿಗೋಸ್ಕರ ಕಾಯ್ತಾ ಇದೆ, ಅವ್ರ ಡಿಸಿಷನ್ಗೋಸ್ಕರ ಕಾಯ್ತಾ ಇದೆ. ಆದರೆ ತಾಳ್ಮೆಯಿಂದ ಇದ್ದೀರಾ, ಏನೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೊಂಡಿದ್ದೀರಾ ಅನ್ನೋದಿದೆ. ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಿದ್ರೂ ಎಲ್ಲೋ ಒಂದು ಕಡೆ ಮುಂದೆ ಏನು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಯೂನಿವರ್ಸ್ ಕಾರ್ಡ್ ನಿಮ್ಗೆ ಏನು ಹೇಳುತ್ತೆ? ಎಲ್ಲ ನಾವು ಅಂದ್ಕೊಂಡಾಗ ಆಗಲ್ಲ, ಕೆಲವು ಸರಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ. ಟ್ರಾನ್ಸ್ಫಾರ್ಮೇಷನ್ ಇದೆ, ಮತ್ತೊಂದು ನಥಿಂಗ್ನೆಸ್ ಬರ್ತಾ ಇದೆ, ಹಾಗೆ ಸ್ಟ್ರೆಸ್ ಇದೆ, ಮತ್ತೊಂದು ಅಬಂಡೆನ್ಸ್ ಇದೆ, ಮತ್ತೊಂದು ಮೊರಾಲಿಟಿ ಇದೆ, ಹಾಗೆ ಮೆಚ್ಯೂರಿಟಿ ಬರ್ತಾ ಇದೆ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ನಾವು ಯಾರನ್ನೋ ಭೇಟಿ ಮಾಡ್ತೀವಿ, ಅವ್ರ ಬಗ್ಗೆ ನಾವು ಏನೇನೋ ಆಸೆಗಳಿಟ್ಕೊಂಡಿರ್ತೀವಿ, ಕನಸುಗಳಿರುತ್ತೆ. ಆದರೆ ಅದೆಲ್ಲ ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮನಸ್ಸಲ್ಲಿ ಇರುತ್ತೆ. ಎಷ್ಟೋ ಸರಿ ನಾವು ಯೋಚನೆ ಮಾಡಬೇಕಾಗತ್ತೆ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ಆಸೆಗಳಿರುತ್ತೆ. ನಾವು ಅದನ್ನೂ ಗಮನಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೀವು ಯೋಚನೆ ಮಾಡಿ ಅನ್ನೋದು ಬರ್ತಾ ಇದೆ. ಏನೋ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಮನಸ್ಸಿಗೆ ಒಂದೊಂದ್ಸರಿ ಏನೂ ಬೇಡ, ಯಾರೂ ಬೇಡ ಹಾಗನ್ಸುತ್ತೆ. ನಥಿಂಗ್ನೆಸ್ ಬರ್ತಾ ಇದೆ, ಬೇಜಾರಿರುತ್ತೆ. ಅದು ಎಲ್ರಿಗೂ ಅನುಭವ ಆಗುತ್ತೆ ಒಂದೊಂದು ಸರಿ. ಸ್ಟ್ರೆಸ್ ಇದೆ, ಆದರೆ ಮುಂದೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮನಸ್ಸನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಿನ ನಿಮ್ಮನ್ನು ನೀವು ಬ್ಯುಸಿ ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಏನು ಬರಬೇಕೋ, ನಿಮ್ಮ ಡೆಸ್ಟಿನಿನಲ್ಲಿ ಏನಿರುತ್ತೋ ಅದು ಬಂದೇ ಬರುತ್ತೆ. ಆ ಒಂದು ಮೆಸೇಜ್ ನಿಮಗೆ ಯೂನಿವರ್ಸಿಂದ ಬರ್ತಾ ಇದೆ. ಮನಸ್ಸಲ್ಲಿರೋ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹಾಗಿರೋದ್ರಿಂದ ಪ್ರೇಯರ್ಸ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ. ಮುಂದೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಇದೆ ಅನ್ನೋದಿದೆ. ಏನೋ ಲೈಫಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅವರದ್ದು ಓವರ್ ಥಿಂಕಿಂಗ್ ಪರ್ಸನ್ ಆಗಿರೋದ್ರಿಂದ ಇದು ಸ್ವಲ್ಪ ನಿಧಾನವಾಗಿ ಬಂದ್ರೂ ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತಗೋತಾರೆ ಅನ್ನೋದಿದೆ. ನಿಮ್ಮಲ್ಲಿರೋ ಕನ್ಫ್ಯೂಷನ್ಸ್ ಎಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲಿಂದ ಏನು ಬರುತ್ತೆ, ಏನು ಮೆಸೇಜ್ ಬರುತ್ತೆ ನಿಮಗೆ? ಪಾಸಿಟಿವ್ ಆಗಿ ಬರಲಿ ಹಾಗೆ ಅನ್ಕೋತೀನಿ. ಅ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಮತ್ತೊಂದು ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಮತ್ತೊಂದು ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್. ನಿಮ್ಮ ಗ್ಲೂಮಿ ಸಿಚುಯೇಷನ್ ಕಡಿಮೆ ಮಾಡ್ಕೊಳ್ಳಿ, ಖುಷಿಯಾಗಿರಿ. ಮುಂದೆ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಅ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್ ಅನ್ನೋದು ಬರ್ತಾ ಇದೆ. ನಿಮ್ಮ ಪ್ರೇಯರ್ಸ್ ಆಗಿರಬಹುದು, ಮ್ಯಾನಿಫೆಸ್ಟೇಷನ್ಗಳಾಗಿರಬಹುದು, ಅದೆಲ್ಲ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಯಾವುದೇ ನೆಗೆಟಿವಿಟಿ ಇರಲಿ ಅದೆಲ್ಲ ಕೊನೆಯಾಗುತ್ತೆ ಅನ್ನೋದು ಬರ್ತಾ ಇದೆ. ಆದಷ್ಟು ಒಳ್ಳೆ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಂದೇ ಸರಿ ಮಿರಾಕಲ್ಸ್ ಆಗದಿಲ್ದಿದ್ರೂ ಗ್ರ್ಯಾಜುಯಲ್ ಆಗಿ ಇದೆಲ್ಲ ವರ್ಕ್ ಆಗುತ್ತೆ. ಹಾಗೆ ನಿಮಗೆ ಏಂಜಲ್ಸಿಂದ ಮೆಸೇಜ್ ಬರ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಹಾಗೆ ಓವರ್ ಥಿಂಕಿಂಗ್ ಇದೆ. ಅವರ ಮನಸ್ಸು ಪರಿವರ್ತನೆಯಾಗಿ ಅವ್ರು ಏನೋ ಒಂದು ಡಿಸಿಷನ್ ತಗೋತಾರೆ ಅನ್ನೋದು ಬರ್ತಾ ಇದೆ. ಆದ್ದರಿಂದ ಕಾನ್ಫಿಡೆಂಟ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.